ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. 2 ರೆಸಿಪಿ ತೋರಿಸೋಣ ಅಂತಲೂ ಇದ್ದೀನಿ. 12:10 ಆಯಿತು. ಸೊ ಐಶನ್ ಕರ್ಕೊಬರ್ಬೇಕು. ಅವಳನ್ನ ಕರ್ಕೊಂಬರೋದ್ರೊಳಗೆ ಬೆಳಿಗ್ಗೆ ನಾನು ಪ್ಯಾನ್ ಕೇಕ್ನ ಮಾಡಿದ್ದೆ ಕ್ಯಾರೆಟಿಂದ. ಸೊ ಅದ್ಯಾವ ಥರ ಮಾಡೋದು ಅಂತ ನೋಡ್ಕೊಂಬನ್ನಿ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳಿಗೆ ID ಕಾರ್ಡ್ ನೋಡಿದ್ದೀರಾ, ಇವಾಗ ಪೇರೆಂಟ್ಸಿಗೂ ID ಕಾರ್ಡು ಇದನ್ನು ತೋರಿಸಿದ್ರೆ ಮಾತ್ರ ಮಕ್ಕಳನ್ನ ಕಳಿಸ್ತಾರೆ ನಮ್ಮ ಮಗುನ. ಅದರಲ್ಲಿ ಫೋನ್ ನಂಬರ್ ಎಲ್ಲ ಇದೆ, ಹಾಗಾಗಿ ನೀಟಾಗಿ ತೋರಿಸಿಲ್ಲ. ಮತ್ತು ಸ್ಕೂಲ್ ನೇಮ್ ಎಲ್ಲ ಇದೆಯಲ್ವಾ, ಹಾಗಾಗಿ ತೋರಿಸಿಲ್ಲ ಅಷ್ಟೇ. ಬಟ್ ಪೇರೆಂಟ್ಸಿಗೆ ID ಕಾರ್ಡ್ ನೋಡಿದ್ದು ಫಸ್ಟ್ ಟೈಮ್. ಯಾಕೆಂದರೆ ನಮ್ಮ ಸ್ಕೂಲಲ್ಲೆಲ್ಲ ಪೇರೆಂಟ್ಸಿಗೆಲ್ಲ ID ಕಾರ್ಡ್ ಅಂಥದ್ದೆಲ್ಲ ಏನಿರಲಿಲ್ಲ. ಸೊ ಬನ್ನಿ ಐಶುನ ಕರ್ಕೊಂಡ್ಬರ್ತೀನಿ. ಸಿಕ್ಕಾಪಟ್ಟೆ ಈಸಿ ಕ್ಯಾರೆಟ್ ಪ್ಯಾನ್ ಕೇಕ್ನ ಮಾಡೋದು. ಕ್ಯಾರೆಟ್ ತಗೊಂಡೆ, ಇವಾಗ ಬಾದಾಮಿ ಮತ್ತು ಖರ್ಜೂರನ ತಗೋತಾ ಇದ್ದೀನಿ. ಇದು ಡ್ರೈ ಖರ್ಜೂರ ಆಗಿರೋದ್ರಿಂದ 8 ಗಂಟೆ ನೆನೆಸ್ಬಿಟ್ಟಿದ್ದೆ. ಇವಾಗ ಕೋಕೋ ಪೌಡರ್ನ ಹಾಕ್ಕೊಂಡೆ. ಯಾವ ಬ್ರ್ಯಾಂಡಿನ ಬೇಕಾದರೂ ತೊಗೋಬೋದು. ಜೊತೆಗೆ ಸ್ವೀಟಿಗೆ ಅಂತ ಹೇಳಿಬಿಟ್ಟು ಕಲ್ ಸಕ್ಕರೆನ ಹಾಕ್ಕೋತೀನಿ, ಸ್ವಲ್ಪ ಕುಟ್ಬಿಟ್ಟು. ಮತ್ತು ಮೇಯ್ನಾಗಿ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. 2-3 ಸ್ಪೂನ್ ಹಾಕಿದೆ. ಯಾವುದೇ ಸ್ವೀಟಿಗೆ ಆಗಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಪ್ಯಾನ್ ಕೇಕಿನ ಬ್ಯಾಟರ್ ಏನಿದೆ ಅದು ರೆಡಿ ಆಗುತ್ತೆ. ಬಟ್ ಮಿಕ್ಸಿ ನಮ್ಮನೇದು ಏನೋ ಸ್ವಲ್ಪ ಕೈ ಕೊಡ್ತಾ ಇದೆ, ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಪೀಸ್ ಎಲ್ಲ ಉಳಿಯುತ್ತೆ. ಅದನ್ನು ತೆಕ್ಕೊಂಡು ಸೈಡಿಗೆ ಇಟ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಐಶು ಕೂಡ ಎದ್ಬಿಟ್ಟಿದ್ಲು. ಅವಳನ್ನು ಹೆಂಗಾದರೂ ಮಾಡಿ ಎಂಗೇಜ್ ಮಾಡಬೇಕಲ್ಲ, ಹಾಗಾಗಿ ನಾನು ಸಾಮಾನ್ಯವಾಗಿ ಹೆಸರು ಕಾಳು ಅಥವಾ ಏನಾದರೂ ತರಕಾರಿ ಎಲ್ಲ ಹೆಚ್ಚಿಟ್ಟಿರ್ತೀನಲ್ವ, ಅದರಲ್ಲಿ ಆಟಾಡೋಕೆ ಕೊಟ್ಟರೆ ಆರಾಮಾಗಿ ಆಟಾಡ್ಕೊಂಡು ಇರ್ತಾಳೆ. ಈ ಕಡೆ ನಾನು ಮಾತಾಡ್ತಾ ಅಡುಗೆ ಕೂಡ ಮಾಡ್ಕೋಬೋದು. ಇವಾಗ ತವ ಕೂಡ ಕಾದಿತ್ತು, ಸ್ವಲ್ಪ ತುಪ್ಪನ ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಎಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೊಂಡು ಪ್ಯಾನ್ ಕೇಕ್ ಯಾವ ಶೇಪಲ್ಲಿ ಬೇಕು, ಯಾವ ಸೈಜ್ ಬೇಕು ಆ ಥರ ತವಕ್ಕೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ 5 ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಟ್ಟರೆ ಆಯಿತು. ತಿಂಗಳಿಗೆ 2-3 ಸತಿ ಆದರೂ ಮಾಡ್ತಾನೆ ಇರ್ತೀನಿ ಈ ಪ್ಯಾನ್ ಕೇಕ್ ರೆಸಿಪಿ. ಯಾವಾಗಲೂ ಚೆನ್ನಾಗೇ ಬರುತ್ತೆ. ಬಟ್ ಈ ಸತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಕ್ಯಾರೆಟ್ ಪ್ಯಾನ್ ಕೇಕಿಗೂ ಗೊತ್ತಾಗಿ ಎಡ್ವರ್ಟ್ ಮಾಡಿಬಿಡ್ತು. ಸೇಮ್ ಮೆಷರ್ಮೆಂಟ್ ಇದೇ ಥರ ಯಾವಾಗಲೂ ಮಾಡೋದು, ಯಾವತ್ತೂ ಫ್ಲಾಪ್ ಆಗಿಲ್ಲ. ನೋಡಿ ಇವತ್ತೇ ಫ್ಲಾಪ್ ಆಯಿತು. ಏನು ಮಾಡೋದು, ಬೆಳಗ್ಗೆ ಹಿಂಗಾದರೆ ತಲೆ ಕೆಟ್ಟು ಹೋಗುತ್ತೆ. ಆಮೇಲೆ 1-2 ಸ್ಪೂನ್ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಿ ಆಮೇಲೆ ನೆಟ್ಟಿಗೆ ಪ್ಯಾನ್ ಕೇಕ್ನ ಮಾಡಿ ಐಶುಗೆ ಕೊಟ್ಟೆ. ಸಿಕ್ಕಾಪಟ್ಟೆ ಈಸಿ ರೆಸಿಪಿ, ಹೆಲ್ದಿ ರೆಸಿಪಿ. ಆಮೇಲೆ ಇದನ್ನು ಇಷ್ಟು ರಿಚ್ಚಾಗೂ ಮಾಡ್ಕೋಬೋದು, ಇಲ್ಲ ತುಂಬ ಸಿಂಪಲಾಗೂ ಕೂಡ ಇದನ್ನು ಮಾಡ್ಕೋಬೋದು. ನಾನು ಯಾವಾಗಲೂ ಇಷ್ಟಕ್ಕೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಸಂಜೆ ಮಾಡಿಕೊಡ್ತಾಯಿದ್ದೆ. ಇವಾಗ ಅವಳು ಸ್ಕೂಲಿಗೆ ಹೋಗ್ತಾಳಲ್ಲ, ಲಂಚ್ ಸ್ನ್ಯಾಕ್ಸ್ ಡಬ್ಬಕ್ಕೆ ಅವಳಿಗೆ ಹಾಕಿ ಕಳಿಸೋದು. ಇವಾಗ ಐಶುನ ಸ್ಕೂಲಿಂದ ಕರ್ಕೊಂಬರ್ತಾಯಿದ್ದೀನಿ. ಇದೇ ನನಗೆ ಒಂದು 5 ಕಿಲೋಮೀಟ್ರ್ ರನ್ ಮಾಡ್ಕೊಂಬಂದಾಗ ಎಷ್ಟು ಸುಸ್ತಾಗುತ್ತೆ ನೋಡಿ, ಹಂಗೆ ಆಗ್ಬಿಡುತ್ತೆ. ಬರೀ 10 ನಿಮಿಷದ ದಾರಿ ನಮ್ಮ ಮನೆಯಿಂದ ಸ್ಕೂಲಿಗೆ. ಬರಬೇಕಾದ್ರೆ ಒಂದು 20-30 ನಿಮಿಷನೇ, ಅರ್ಧ ಗಂಟೆನೇ ಅಂದ್ಕೊಳ್ಳಿ, ಅರ್ಧ ಗಂಟೆ ಬೇಕು. ಆಟಾಡ್ಕೊತ ಡ್ಯಾನ್ಸ್ ಮಾಡ್ಕೊತಾ ಮಧ್ಯದಲ್ಲಿ ಎಲ್ಲರ ಮನೆ ಮುಂದೆ ನಿಂತು ನೀರು ಕುಡ್ತಾ ಮನೆಗೆ ಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಸುಸ್ತಾಯ್ತಲ್ಲೇ, ಸಿಕ್ಕಾಪಟ್ಟೆ ಸುಸ್ತು. ಈ ಶೆಕೆಗೆ ಬಿಸಿಲಲ್ಲಿ ನಡ್ಕೊಂಬರೋದಂದ್ರೆ ಯಬ್ಬ ಅನ್ಸ್ಬಿಡುತ್ತೆ. ಈಗ 12:45 ಆಯಿತು. ಇವಳನ್ನ ಕರ್ಕೊಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ನೀವು ನೋಡಿದ್ರಲ್ಲ ಯಾವ ಥರ ಎಲ್ಲ ಮಾಡ್ತಾಳೆ ಅಂತ ಅಲ್ವೇನೆ. ಇವತ್ತು ಬೇರೆ ಹೋಟ್ಲಿಗೆ ಹೋಗಿದ್ದೆ. ಸೊ ಹೋಟ್ಲಿಗೆ ಹೋಗಿದ್ದೆ. ಯಾಕೆ ಅಂದರೆ ಒಂದು ನಿಮಿಷ ಊಟ ತೊಗೊಂಡು ಬಂದ್ವಿ, ಒಂದು ಸೌತ್ ಇಂಡಿಯನ್ ಮೀಲ್ಸು. ಯಾಕೆ ಅಂದರೆ ಅಡುಗೆಗೆಲ್ಲ ತಯಾರಿ ಮಾಡ್ತಾಯಿದ್ದೆ. ಸಾರು, ಈ ಕಡೆ ಪಲ್ಯ ಅಂತ ಬೇಳೆ ಬೇಯಿಸಿಟ್ಟಿದ್ದೀನಿ, ಚಿನಿಕಾಯಿದು ಪಲ್ಯ ಮಾಡೋಣ ಅಂತ ರೆಡಿ ಮಾಡಿ ಒಗ್ಗರಣೆ ಹಾಕೋದೊಂದೇ ಬಾಕಿ ಇತ್ತು. ಅಷ್ಟೊತ್ತಿಗೆ ಸಿಲಿಂಡರ್ ಖಾಲಿ, ಹಾಗಾಗಿ ಇವತ್ತು ಒಂದು ಹೋಟ್ಲಿಂದನೇ ತರಿಸ್ಕೊಳ್ಳೋಣ ಅಂತ ಕಾದು ಅದು ಒಂದು ಅಡುಗೆ ಮಾಡೋಷ್ಟೊತ್ತಿಗೆ 1-2 ಗಂಟೆ ಆಗುತ್ತೆ. ಐಶುಗೆ ಹಸು ಆಗುತ್ತೆ. ಹಾಗಾಗಿ ಊಟ ತಟ್ಟೆ ಏನಂತೆ ಕೈಕಲ್ಲಿ ತೊಳ್ಕೊಬರ್ಬೇಕು. ಹಬ್ಬ ಅದು ಬೇರೆ ಇಲ್ಲ. ಹತ್ರದಲ್ಲಿ ಭಾರಿ ಚಂದದ ಹೋಟೆಲ್ ಇಲ್ಲ, ಒಂದು ವೆಜ್ ಹೋಟೆಲ್ ಇತ್ತು, ಅಲ್ಲಿಂದ ತಂದೆ.
ಎಲ್ಲ ಈ ಥರದ್ರಲ್ಲಿ ಪ್ಯಾಕ್ ಮಾಡಿದ್ದಾರೆ. ಕೈಕಾಲು ತೊಳ್ಕೊಂಬಂದು ಊಟ ಮಾಡೋಣ. ಸಾಕಾಗೋಯ್ತು. ಕೈಕಾಲು ತೊಳಿಬೇಕು ಅಂದಿದ್ದಕ್ಕೆ ಹೋಗಿದ್ದಾಳೆ. 1 ಗಂಟೆ ಆಗ್ಲಿ ಇರೋ. ಅವಳು ತುಂಬಾ ಬ್ಯುಸಿ ಇದ್ದಾಳೆ. ಸೊ ಇವಾಗ ಊಟ ಮಾಡ್ಬೇಕಂತೆ. ನಾನು ಊಟ ಮಾಡಿ ಸಿಗ್ತೀನಿ. ಅಷ್ಟೊತ್ತಿಗೆ ನೀವು ಏನಂದ್ರೆ ನಿನ್ನೆ ಒಂದು ಬಿಳಿ ಕಲರ್ ಸಾರು ಮಾಡಿದ್ದೆ, ತಿಳಿ ಸಾರು. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಬನ್ನಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಾರಿಗೆ ಸ್ವಲ್ಪ ಬೇಳೆನ ತಗೊಂಡಿದ್ದೀನಿ. ಇವಾಗ 2 ಟೊಮೊಟೊ, ಚೂರು ಅರಿಶಿನ, ಒಂಚೂರು ನೀರು ಹಾಕಿ ಬೇಯಿಸ್ಕೋಬೇಕು ಬೇಳೆನ. ಈಗ ಮಸಾಲಕ್ಕೆ ಶುಂಠಿ ಹಾಕದೆ, ಕಾಯಿ ತುರಿ, ಹಸಿಮೆಣಸು, ಜೀರಿಗೆ, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು ಅಷ್ಟೇ. ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ, ಸೊ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಇವಾಗ ಹೊಟ್ಟೇನು ಬೇಡ, ಬರೀ ಕಾಯಿ ಹಾಲು ಮಾತ್ರ ಸಾಕು. ಸೊ ಹಾಗಾಗಿ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನನ್ನ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇದು ನನ್ನ ಫೇವ್ರೆಟ್ ಸಾರು. ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸಿಪ್ಪೆನ ತೆಗೆದು ಬಿಸಿ ಇದ್ದಾಗಲೇ ಬೇಳೆ ಮಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಬೇಳೆ. ಇವಾಗ ಒಗ್ಗರಣೆ ಹಾಕೋಣ. ಸ್ವಲ್ಪ ತುಪ್ಪ, ಚೂರು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಇಂಗು, ಕರಿಬೇವು ಹಾಕೋದು. ಇಷ್ಟೇ ಒಗ್ಗರಣೆ. ತುಂಬ ಅಂದರೆ ತುಂಬ ಸಿಂಪಲ್ ಸಾರು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಇವಾಗ ಬೇಳೆ ಏನು ಬೇಯಿಸಿಟ್ಟಿದ್ದೀವಿ ಅದನ್ನು ಹಾಕೋಬೇಕು. ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಜೊತೆಗೆ ಈ ಹಾಲು ಏನು ತೆಗೆದಿಟ್ಟಿರ್ತೀವಿ ಅದನ್ನು ಕೂಡ ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು. ನಾನು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಸಾರು ಮಧ್ಯ ಕುದೀತಾ ಇದೆ ನೋಡಿ. ಈ ಥರ ಬಂದರೆ ಸೂಪರಾಗಿ ರೆಡಿಯಾಗಿರುತ್ತೆ ಅಂತ ಅರ್ಥ. ನನಗೆ ತಿಳಿ ಸಾರು ಮತ್ತು ಏನಾದರೂ ಪಲ್ಯ ಎಲ್ಲ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಬೀನ್ಸ್ ಪಲ್ಯನ ಮಾಡಿದ್ದೆ ನಿನ್ನೆ, ಅದು ಕೂಡ ಪ್ರಿಪೇರ್ ಆಗ್ತಾಯಿದೆ. ಇದಕ್ಕೆ ಲೆಮನ್ನೇ ಹಾಕ್ಕೋಬೇಕು. ಹುಣಸೆ ಹಣ್ಣಿನ ರಸ ಹಾಕೋಕ್ಕೆ ಹೋಗಬೇಡಿ, ಲೆಮನ್ನೇ ಹಾಕಿ ಮಾಡಿ, ಸೂಪರಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೋಬೇಕು ಸಾರಿಗೆ ಕೊತ್ತಂಬರಿ ಸೊಪ್ಪು ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗುತ್ತೆ ಅಲ್ವಾ? ಹಾಗಾಗಿ ಸಾರು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪಿದ್ರೆ ಮಾತ್ರ ನಾನು ಸಾರು ಮಾಡೋದು. ಇದಾಗಿರ್ಬೋದು ಅಥವಾ ಕೆಂಪು ಸಾರಾಗಿರ್ಬೋದು, ಯಾವ್ದಾರು ಆಗಿರ್ಬೋದು. ಇದು ನನ್ನ ಫೇವ್ರೆಟ್ ಸಾರು. ನಾನು ಮಾಡೋದಕ್ಕಿಂತನೂ ನನ್ನ ದೊಡ್ಡಮ್ಮ ಮಾಡ್ತಾರಲ್ಲ ಆ ಟೇಸ್ಟೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೇಮ್ ಇಂಗ್ರೀಡಿಯೆಂಟ್ಸು, ಬಟ್ ಅವ್ರ ಕೈ ರುಚಿನೇ ಬೇರೆ, ನನ್ನ ಕೈ ರುಚಿನೇ ಬೇರೆ ಅಂತಲೇ ಅನ್ಬೋದು. ಇದು ಚೆನ್ನಾಗೇ ಇತ್ತು, ಬಟ್ ನನಗೆ ದೊಡ್ಡಮ್ಮ ಮಾಡಿದ ಸಾರೇ ಇಷ್ಟ ಆಗುತ್ತೆ ಯಾವಾಗಲೂ. ಸೊ ಬಿಳಿ ಕಲರ್ ಸಾರು ಅಂತ ಹೇಳಿ ಇದನ್ನು ಕರಿತೀವಿ. ಇದ್ರದ್ದು ಒರಿಜಿನಲ್ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಅರಿಶಿನ ಜಾಸ್ತಿ ಆಗಿದೆ ನಾನು ಹಾಕಿದ್ದು, ಹಾಗಾಗಿ ಸ್ವಲ್ಪ ಎಲ್ಲೋ ಬಂದಿದೆ. ಬಟ್ ಅರಿಶಿನ ಕಡಿಮೆ ಹಾಕಿದ್ರೆ ವೈಟ್ ಕಲರ್ ಸಾರೇ ಬರುತ್ತೆ. ಸೊ ಅದು ನಿನ್ನೆ ಕತೆ ಆದರೆ ಇವತ್ತಿನ ಊಟದ ಕತೆ ಇವಾಗ ತಿಳಿಸ್ತೀನಿ, ಬನ್ನಿ. ಬೇಡವಾ? ಫಸ್ಟ್ ಯಾವುದು ಇದು ಬೇಡವಾ? ಚಪಾತಿ ಮೊಸರಲ್ಲ, ಇದು ಮೊಸರನ್ನ. ಅನ್ನನೂ ಇರುತ್ತೆ ಇದರೊಳಗೆ, ಬರೀ ಸಾರು ಮೊಸರಲ್ಲ, ಸಾರು ಹಾಕ್ತೀನಿ. ಚೆನ್ನಾಗೇ ಇರುತ್ತೆ. ಚೂಟ್ ಖಾರ ಮಾಡಿರ್ತಾರೆ. ಹೌದಾ? ಖಾರನಾ? ಸೈನಿಂದ ಆದ್ರೂ ತಿನ್ಬೇಕು. ಖಾರ ಅಂತ ಬಿಡಬಾರ್ದು. ಪಾಯಸ ಇದೆ, ಆಮೇಲೆ ಪಾಯಸ ಹಾಕೋಬೇಕು ಚೂರ. ಅಬ್ಬಬ್ಬ ಪಾಯಸ ಖಾರ ಇರುತ್ತಾ? ಇಲ್ಲ, ಅಪ್ಪೆ ಅಜ್ಜಿ ಮನೆ ಅಂತೂ ಸೂಪರ್ ಇರುತ್ತಿದೆ. ಏನು? ಯಾರ ಮನೆಯೂ ಸೂಪರ್. ಊಟ ತಿನ್ನಿಗೆ ಹೋಟ್ಲು ಊಟ, ಇದು ಮನೆದಲ್ಲ. ಇದೇನು? ಚಪಾತಿ
ಬೇಡವಾ? ಚಪಾತಿ ಬೆಳಗ್ಗೆನೂ ಚಪಾತಿ, ಪೂಜೆಗೂ ಚಪಾತಿ, ಅದಕ್ಕೆ ಐಶು ಬೇಡ. ಹಾಯ್ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಆಯಿಷಾನಿ. ಇವತ್ತಿನ ಬ್ಲಾಗು ಇವತ್ತು ಸ್ಪೆಷಲ್ ಊಟ ಖಂಡಿತ. ಇದು ಎಂತ ಅಂತ ಗೊತ್ತಿಲ್ಲ. ನಾರು ನಾನು ಇದು ರೋಲ್ ಆಗಲ್ಲ, ಈ ತರ ನಾವು ತಿನ್ಬೇಡ ಬಿಡು ಅನ್ನ. ಬಟ್ ಇದು ವರ್ಸ್ಟ್ ಇದೆ, ದಿ ವರ್ಸ್ಟ್. ತಟ್ಟೆ ಇಲ್ವಾ ಇಶು ನಿನ್ನ ಹತ್ರ? ಕೆಳಗೆ ಬೀಳ್ಸ್ಕೊಂಡು ತಿಂತೀಯಲ್ಲ. ಹಾ, ತಟ್ಟೆ ಇಲ್ವಾ? ನೋಡಿ, ತಟ್ಟೆಲಿ ಅನ್ನ ಹಂಗೆ ಇದೆ, ಇಲ್ಲಿ ಹಂಗೆ ಇದೆ, ಇಲ್ಲೂ ಹಂಗೆ ಇದೆ. ಸೊ ಒಂದೇ ಒಂದು ಮೀಲ್ ತಂದಿದ್ದು, ಒಂಚೂರು ಇಬ್ಬರು ತಿಂದಿಲ್ಲ. ಬಿಡಿ ಊಟ. ಇವತ್ತಿಂದು ಊಟ ಮಾತ್ರ ಸಿಕ್ಕಾಪಟ್ಟೆ ವರ್ಸ್ಟ್ ಇತ್ತಾಯ್ತಾ. ಇದನ್ನ ವೇಸ್ಟ್ ಮಾಡೋಕ್ಕೂ ಮನಸ್ಸಿರಲಿಲ್ಲ, ಬಟ್ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಐಶ್ರಿಗೆ ಅಂತ ಅಂದ್ಬಿಟ್ಟು ಒಂದೇನೋ ಒಂದು ಅವಳ ಫೇವ್ರೆಟ್ ಊಟನ ಕೊಟ್ಟೆ. ಮನೇಲಿ ಹೆಂಗೋ ಎಮರ್ಜೆನ್ಸಿ ಈಗ ಏನಾದ್ರು ಇರುತ್ತೆ ಅಲ್ವಾ ತಿನ್ನೋಕ್ಕೆ, ಹಾಗೆ ಮ್ಯಾನೇಜ್ ಮಾಡಿಬಿಟ್ಟೆ. ಈ ಊಟ ವೇಸ್ಟು. ನಾನು ಹಸ್ಬೆಂಡಿಗೆ ಹೇಳಿದ್ದೆ, ನೀವು ಒಂದ್ಮೇಲೆ ಸಿಲಿಂಡರ್ನ ಏನು ತರಕ್ಕೆ ಹೇಳಿ ಸಾಕು ಅಂತ. ಹಾಗಾಗಿ 7 ಗಂಟೆಗೆ ನಮ್ಮ ಮನೆಗೆ ಸಿಲಿಂಡ್ರು ಬಂತು. ಆಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡಿದೆ. ಎಲ್ಲದೂ ಪ್ರಿಪೇರ್ ಮಾಡಿಟ್ಟಿದ್ದನ್ನ ಬರೀ ಒಗ್ಗರಣೆ ಹಾಕೋದು. ಆ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಸಾರಿಗೊಂದು ಒಗ್ಗರಣೆ ಹಾಕಿದರೆ ಆಯಿತು. ಸೊ ನಮ್ಮದು ಮಧ್ಯಾಹ್ನದ ಸ್ಟೋರಿ ಎಲ್ಲ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ. ಅವರೇನೋ ಹೊಸದೇನೋ ಕಲಿತಾ ಇದ್ದಾರಂತೆ, ಅದನ್ನು ನನ್ನ ಹತ್ರ ಹೇಳ್ತಾ ಇದ್ರು. ಹೀಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಅಡುಗೆನೂ ಕೂಡ ಕಂಪ್ಲೀಟ್ ಮಾಡಿದೆ. ನಮ್ಮ ಐಶುಗೆ ನಾನು ಫ್ರೀ ಇಲ್ಲ, ಬ್ಯುಸಿ ಇದ್ದೀನಿ ಅಂದರೆ ಅವ್ರ ಅಪ್ಪ ಬೇಕು, ಅಪ್ಪ ಬ್ಯುಸಿ ಇದ್ದಾರೆ ಅಂದರೆ ನಾನು ಬೇಕು. ಅವಳು ಒಬ್ಬಳೇ ಆಡೋದೇ ಇಲ್ಲ, ನಮ್ಮ ಜೊತೆನೇ ಏನಾದರೂ ಮಾತಾಡ್ತಾ ಆಟಾಡ್ತಾ ಏನಾದ್ರು ಕ್ವಶನ್ ಕೇಳ್ತಾ ಇರ್ತಾಳೆ. ಈ ಕಡೆ ನಾನು ಅಡುಗೆ ಕೂಡ ಮಾಡಾಯಿತು. ನಿನ್ನೆ ಬಿಳಿ ಸಾರು ಮಾಡಿದ್ದೆ, ಇವತ್ತು ಕೆಂಪು ಸಾರು ಮಾಡಿದ್ದೀನಿ. ಸೊ ಇದು ಟೆಂಪಲ್ ಸ್ಟೈಲಲ್ಲೇ ಬರುತ್ತೆ. ಈ ರಸಮ್ ಪೌಡರ್ನ ಯೂಸ್ ಮಾಡಿ ಸಾರು ಮಾಡಿದ್ರೆ. ಈ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಚೆಕ್ ಮಾಡಿ ನೋಡ್ಬೋದು. ಬಟ್ ಇನ್ನೊಂದು ಎಡವಟ್ ಆಯಿತು, ಚೀನಿಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಇಟ್ಟಿದ್ನಲ್ಲ, ಹಾಗೆ ಇಟ್ಟಿದ್ದೆ, ಫ್ರಿಜ್ಜಲ್ಲೇ ಇಟ್ಟಿಲ್ಲ. ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದು ಹಾಳಾಗಿತ್ತು ಬಿಡಿ. ಹಾಗಾಗಿ ಬರೀ ಸಾರು ಅನ್ನ. ಇವತ್ತು ಪಲ್ಯ ತಿನ್ನಬೇಕು ಅಂತ ಆಸೆ ಇತ್ತು, ಬಟ್ ಪಲ್ಯ ಮಾಡೋಕ್ಕಾಗಲಿಲ್ಲ ಇವತ್ತು. ತೊಂದರೆ ಇಲ್ಲ. ಇವಾಗ ನಮ್ಮದು ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ. ಏನಾದರೂ ಐಶುಗೆ ಹೇಳ್ಕೊಡೋದಾಗಿರ್ಬೋದು, ಅಥವಾ ಏನಾದರೂ ಬೆಳಗ್ಗೆಯಿಂದ ನಮ್ಮದೆಲ್ಲ ಸ್ಟೋರಿ ಇರುತ್ತಲ್ಲ, ಸಂಜೆನೇ ಸಿಗೋದಲ್ಲ ಹಸ್ಬೆಂಡು, ಅವ್ರ ಹತ್ರ ಎಲ್ಲ ಪಟ್ಟಂಗ ಹೊಡಿತಾ ಎಲ್ಲದು ಕತೆ ಹೇಳೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮೇ ಹೋಗುತ್ತೆ. ಮತ್ತೇನಂದರೆ ಇವತ್ತು ಐಶು ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಫುಲ್ ಡೇ ಅಂತೇನೋ ಇತ್ತು, ನೀರಲ್ಲಿ ಆಟಾಡಿಸ್ತಾರೆ ಎಲ್ಲ ಮಕ್ಕಳು. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಇದೇ ನೋಡಿ, ಐಶು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಳೆ. ಐಶು ಅಂತಲ್ಲ, ಎಲ್ಲ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತಾರೆ ಇವತ್ತಿನ ದಿನ.